ಗುಡ್ ಮಾರ್ನಿಂಗ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 3 ಆಫ್ ಗೋವಾ ಸೀರೀಸ್ಗೆ ಸ್ವಾಗತ. ಸೊ ಏನು ಅದೇ ದೂದ್ ಸಾಗರಿಂದ ಇವಾಗ ದೂದ್ ಸಾಗರ್ ಹೋಗಬೇಕು ಅನ್ನೋದು ಗೋವಾ ಸೀರೀಸ್ ಆಯಿತು. ಏನೇನೋ ಆಗೋಯ್ತು ಪ್ಲ್ಯಾನು. ಸೊ ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ನೆನ್ನೆ ಹೇಳ್ದಂಗೆ ಫಾಲ್ಸ್ ನೋಡೋಣ ಅಂತ. ನೇತ್ರಾವಲಿ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಮಿನಾಪಿ ವಾಟರ್ ಫಾಲ್ಸ್ ಅಂತ ಒಂದಿದೆ. ಈಗ ಅಲ್ಲೋ ಇದೆಯಾ ಇಲ್ಲ ಗೊತ್ತಿಲ್ಲ, ನಮಗೆ ಹೋಗ್ತಾ ಇದ್ದೀವಿ. ಇವಾಗ ತಾನೇ ಜಸ್ಟು ಕೊಲ್ವಾ ಬಿಟ್ಟಿದ್ದೀವಿ. ಟೈಮ್ 11 o'clock ಆಗಿದೆ. ಸೊ ಇಲ್ಲಿಂದ 60 ಕಿಲೋಮೀಟರ್ಸ್ ಇದೆ. ಹೋಗ್ತಾ ಇದ್ದೀವಿ. ನೋಡಿ ಚೆನ್ನಾಗಿದೆ ವ್ಯೂ. ಸುತ್ತ ಮರಗಳು, ಸುತ್ತ ಬೆಟ್ಟ, ರೋಡು. ಅಲ್ಲಿ ಒಂದು ಫುಲ್ಲು ಒಂದು ಹೈವೇ ಸ್ಟ್ರೆಚ್ ಸಿಕ್ತು ಸ್ವಲ್ಪ ದೂರ. ಸೊ ಅಲ್ಲಿಂದ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ, ಹೊಡ್ಕೊಂಬಂದ್ಬಿಟ್ವಿ. ಇನ್ನು ನನ್ನ ಪ್ರಕಾರ ಒಂದು 50 ಕಿಲೋಮೀಟರ್ಸ್ ಇಲ್ಲ, ಒಂದು 45 ಕಿಲೋಮೀಟರ್ಸ್ ಇರ್ಬೋದು. 1.5 hour ಆಗುತ್ತೆ 45 ಕಿಲೋಮೀಟರ್ಸ್. ಯಾಕಂದರೆ ಫುಲ್ ಘಾಟ್ ಸೆಷನ್ನು ಮತ್ತು ಸೀನಿಕ್ ರೂಟ್ಸ್ ಅಲ್ವಾ. ಸೊ ಮೆಲ್ಲಿಗೆ ಹೋಗ್ತೀವಿ, ಸ್ಪೀಡಾಗೂ ಹೋಗಲ್ಲ ನಾವು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸುತ್ತು ಮೌಂಟೇನ್ಸು ಭಯಾನಕವಾಗೈತೆ. ಆ್ಯಂಡ್ ನಾನು ಅಲ್ಲಿ ಬ್ಲಾಗ್ ಮಾಡಿದ್ರು ಹೈವೇದಲ್ಲಿ, ನಿಮಗೆ ಕೇಳಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ಒಂದೇ ಸಮ ಹೊಡೆದ್ಬಿಡೋಣ, ಮತ್ತು ಲೇಟ್ ಆಗೋದ್ರೆ. ಇವತ್ತೇ ಟ್ರೈನ್ ಇರೋದು. ಟ್ರೈನ್ ಬಂದು 11 ಗಂಟೆಗೇನೋ ಇದೆ. ಬೈಕ್ ರಿಟರ್ನ್ ನಾವು 7 o'clock ಕೊಡಬೇಕು ಕೊಲ್ವಾದಲ್ಲಿ. ಸೊ ಬೇಗ ಹೋಗಿ ಆ ಫಾಲ್ಸ್ ಎಲ್ಲ ನೋಡಿಕೊಂಡು, ಇನ್ನು ಬೇರೆ ಏನಾದರೂ ಅಲ್ಲಿ ನಿಯರ್ ಬೈ ಏನಾದರೂ ಇದ್ದರೆ ನೋಡಿಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಸ್ಪೀಡಾಗಿ ಹೊಡಿತಾ ಇದ್ದೀವಿ ಗಾಡಿ. ಚೆನ್ನಾಗಿದೆ ರೂಟ್ ಚೆನ್ನಾಗಿದೆ. ಫಾಲ್ಸ್ ಹೆಂಗಿರುತ್ತೋ ಗೊತ್ತಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಓಪನ್ ಇದೆಯಾ ಅಂತ ಗೊತ್ತಿಲ್ಲ. ನಮಗೆ ಗೋವಾ ಬಂದಾಗಿಂದ ನಾವು ಅಂದ್ಕೊಂಡಿದ್ದು ಏನೂ ಆಗ್ತಾಯಿಲ್ಲ. ದೂದ್ ಸಾಗರ್ ಅಂದ್ಕೊಂಡ್ವಿ, ದೂದ್ ಸಾಗರ್ ಕ್ಯಾನ್ಸಲ್. ನಿನ್ನೆ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಫಸ್ಟ್ ಡೇ ಫಾಲ್ಸ್ ನೋಡಿಬಿಟ್ಟು ಸೆಕೆಂಡ್ ಡೇ ಬೀಚ್ ನೋಡೋಣ ಅಂತ ನಮ್ಮ ಪ್ಲ್ಯಾನ್ ಇತ್ತು. ಬಟ್ ಗೂಗಲಲ್ಲಿ ಲೊಕೇಶನ್ ಹಾಕಿದಾಗ ಫಾಲ್ಸ್ ಕ್ಲೋಸಸ್ ಅಟ್ 2 PM ಅಂತ ತೋರಿಸ್ತು. ನಾವು ನೆನ್ನೆ ಬಿಟ್ಟಿದ್ದೆ ಲೇಟು. ರೋಡ್ ಮಾತ್ರ ಸಗದಾಗಿದೆ. ಅಲ್ಲಿ ಒಂದು ಬೆಟ್ಟ ಮಧ್ಯದ ಒಂದು ಸ್ವಲ್ಪ ಜಾಗ ಇತ್ತು, ಫೋಟೋಸ್ ತೆಕ್ಕೊಂಡು ಅಲ್ಲಿಂದ ಇವಾಗ ಓಡ್ತಾ ಇದ್ದೀವಿ. ಇನ್ನು 40 ಕಿಲೋಮೀಟ್ರ್ ಇದೆ. ಸೊ ಟೋಟಲ್ 60 ಇತ್ತು, 20 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನು 40 ಕಿಲೋಮೀಟ್ರ್ ಇದೆ. 1 hour ತೋರಿಸ್ತಿದೆ. ಬಟ್ ನನ್ನ ಪ್ರಕಾರ ನಾವು 1 hour ಹೋಗೋದು ಡೌಟೇ. ಇಲ್ಲಿ ಇವರು ಯೂಸ್ ಮಾಡೋ ಬ್ರಿಕ್ಸೇ ಡಿಫ್ರೆಂಟು. ಸೊ ನಮ್ಮ ಬೆಂಗಳೂರು ಸೈಡು, ಕರ್ನಾಟಕ ಸೈಡ್ ಯೂಸ್ ಮಾಡೋ ಬ್ರಿಕ್ಸ್ ಯೂಸ್ ಮಾಡಲ್ಲ. ಇದೇ ಒಂಥರ ದೊಡ್ಡ ಬ್ರಿಕ್ಸು. ಚೆನ್ನಾಗಿದೆ. ಕೇಳೋಣ ಇಲ್ಲಿ ಯಾರನ್ನಾದರೂ. ಸರ್, ನೇತ್ರಾವಲಿ ಲೆಫ್ಟ್. ಮೋಸ್ಟ್ಲಿ ನಾವು ಆ ಬೆಟ್ಟಗಳ ಮಧ್ಯಕ್ಕೆ ಹೋಗ್ತೀವೇನೋ ಗೊತ್ತಿಲ್ಲ. ವ್ಯೂ ಮಾತ್ರ ಭಾರಿ ಆಗಿದೆ. ನಾನು ಫಸ್ಟು ಆ್ಯಕ್ಚುಲಿ ಹೆಡ್ ಬ್ಯಾಂಡು ಏನಕ್ಕೆ ಅಲ್ಲೇ ಲೈಕ್ ಗೋಪ್ರೋ ಹೆಡ್ ಮೌಂಟು ಏನಕ್ಕೆ ಬಿಡು ಅಂದ್ಬಿಟ್ಟು ತಗೊತಾ ಇರಲಿಲ್ಲ. ಆ್ಯಕ್ಚುಲಿ ಸರಿ ಇರಲಿ ಬಿಡು, ಏನದೊಂದು ಏನಾಗುತ್ತೆ ತಗೊಂಡ್ರೆ ಇದ್ರೆ ಇರುತ್ತೆ ಅಂದ್ಬಿಟ್ಟು ಮತ್ತೆ ತಗೊಂಡೆ. ನೋಡಿದ್ರೆ ಇವಾಗ ನಂಗೆ ಅದೇ ಯೂಸ್ ಆಗ್ತಿದೆ. ಲೈಕ್ ನಮಗಿದು ಪ್ಲ್ಯಾನ್ ಇರಲಿಲ್ವಲ್ಲ, ದೂದ್ ಸಾಗರ್ ಪ್ಲ್ಯಾನ್ ಇತ್ತಲ್ಲ. ಸೊ ದೂದ್ ಸಾಗರ್ಗೆ ಏನಕ್ಕೆ ಹೆಡ್ ಮೌಂಟು ಕೈಯಲ್ಲಿ ಮಾಡೋಣ ಅಂತ ಅಂದ್ಕೊಂಡು ತಗೊತಾ ಇರಲಿಲ್ಲ. ಬಟ್ ಇವಾಗ ತುಂಬ ಯೂಸ್ ಇದೆ. ಇದಿಲ್ಲ ಅಂದಿದ್ರೆ ವ್ಲಾಗೇ ಮಾಡ್ತಾ ಇರಲಿಲ್ಲ. ನಾರ್ಮಲಾಗಿ ನಿಮಗೆ ರೋಡಲ್ಲಿ ವ್ಲಾಗ್ ಮಾಡ್ತಾ ಇರಲಿಲ್ಲ. ಅಲ್ಲಿ ಪ್ಲೇಸ್ ಹೋಗೋ ಹತ್ರ ಸ್ವಲ್ಪ ವ್ಲಾಗ್ ಮಾಡಿ ಒಂದು ಮಾಡಿಬಿಡ್ತಿದ್ದೆ. ಇಲ್ಲಿ ರೋಡ್ ಸೈಡ್ ಅಲ್ಲಲ್ಲಿ ಚಿಕ್ಕ ಈ ಥರ ಅಂಗಡಿಗೆ ಇಟ್ಕೊಂಡಿದ್ದಾರೆ. ಈ ರೋಡಲ್ಲಿ ಯಾರು ತೊಗೊತಾರೋ ಗೊತ್ತಿಲ್ಲ. ನೋಡಿ ಇವರು
क्या है वो? 200 क्या है वो? ಏನೋ ಅದ್ರದ್ದು ಏನೋ ಅಂತ ಅದ್ರ ಹೆಸರು ನಿಮ್ಗೆ ಗೊತ್ತಿದ್ರೆ ಒಂದು ಕಮೆಂಟ್ ಹಾಕಿ. ನಾನು ಫಸ್ಟು ನೋಡ್ತಾ ಚಕೋತ ಅಂದ್ಕೊಂಡೆ, ಬಟ್ ಚಕೋತ ಅಲ್ಲ, ಅದು ಮುಳ್ಳು ಥರ ಇದೆ, ಜಾಕ್ ಫ್ರೂಟ್ ಥರ. ಲೈಕ್ ಜಾಕ್ ಫ್ರೂಟ್ ಅಂದರೆ ತೀರಾ ಮುಳ್ಳಿಲ್ಲ, ಒಂಥರ ಇದೆ ಅದು. ಚಕೋತ ಅಲ್ಲ, ಏನು ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಹೇಳಿ ನನಗೆ. ಇವಾಗ ತಾನೇ ಫಾರೆಸ್ಟ್ ಚೆಕ್ ಪೋಸ್ಟ್ ಎಂಟ್ರಿ ಆದ್ವಿ. ಲೊಕೇಶನ್ ಅಂತೂ ನಿಜ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ, ಜಾಸ್ತಿ ಸಲ ನೆಕ್ಸ್ಟ್ ಲೆವೆಲ್ ಇದೆ ಲೊಕೇಶನ್. ನಾವಿನ್ನ ಟಿಫನ್ ಮಾಡಿಲ್ಲ, ಬೆಳಗ್ಗೆ ಹಸು ಆಗ್ತಿದೆ. ಬಟ್ ನನ್ನ ಪ್ರಕಾರ ಇವಾಗ ಏನೂ ಸಿಗೋದು ಇಲ್ಲಿ ಸಿಗಲ್ಲ. ಅವಾಗಲೇ ನಿಮ್ಗೊಂದು ಕಾಯಿ ತೋರಿಸಿದ್ನಲ್ಲ, ಅದು ಚೆನ್ನಾಗಿ ಕೇಳಿದ್ಲಂತೆ ಏನು ಕಾಯಿ ಅಂತ. ಅದು ಜಾಕ್ ಫ್ರೂಟ್ ಅಂದ್ರಂತೆ. ಲೈಕ್ ದಟ್ ಈಸ್ ಒನ್ ಆಫ್ ದಿ ಸ್ಪೀಷೀಸ್ ಆಫ್ ಜಾಕ್ ಫ್ರೂಟ್. ಸಾಂಬಾರು ಮತ್ತು ಪಲ್ಯ ಮಾಡೋದಕ್ಕೆ ಯೂಸ್ ಮಾಡ್ತಾರಂತೆ ಅದನ್ನು. ಸೊ ಕಾಡು ಒಳಗೆ ಎಂಟ್ರಿ ಆಗಿದ್ದೀವಿ. ಇನ್ನೂ 30 ಕಿಲೋಮೀಟರ್ಸ್ ಇದೆ, 32 ಕಿಲೋಮೀಟರ್ಸ್ ಇದೆ. ಇನ್ನೊಂದು 40 ಮಿನಿಟ್ಸ್. ಸಾಕಾಗೈತೆ. ಆ್ಯಂಡ್ ನನ್ನ ಪ್ರಕಾರ ಜನ ಯಾರೂ ಇರಲ್ಲ ಅನಿಸುತ್ತೆ ಫಾಲ್ಸಲ್ಲಿ. ನಾವೊಬ್ಬರೇ ಇರ್ತೀವಿ. ಅವಾಗ ಇನ್ನೂ ಚೆನ್ನಾಗಿರುತ್ತೆ ಒಂಥರ ಫಾಲ್ಸ್ ನೋಡೋಕ್ಕೆ. ಪ್ರೈವೇಟ್ ನಮ್ಮದೇ ಪ್ರಾಪರ್ಟಿ ಅನ್ನೋ ಥರ ಫೀಲ್ ಬರುತ್ತೆ ನಮಗೆ. ಉತ್ಕರ್ಷ ಜನರಲ್ ಸ್ಟೋರ್. ಹಸುವಾಗ್ತಿದೆ, ಏನಾದರೂ ತಿನ್ನಬೇಕು. भैया इधर खाने को होटल किधर मिलेगा? हाँ उधर आ गया है. नेत्रावली जाना है ना? हाँ ಮುಂದೆ ಐತಂತೆ ಹೋಟೆಲ್ಲು. ಈ ಥರ ಕೇಳ್ಕೊಂಡು ಹೋಗೋದಕ್ಕೆ ಚೆಂದಾಗಿರುತ್ತೆ. ಏನು ನಾವೇ ಸುಮ್ಮನೆ ಹೋದರೆ ಏನು ನೋಡಿ. ಇವಾಗ ಹೇಳ್ದ ಹಿಂದೆನೇ ತಿನ್ಬೇಕಿತ್ತು ನೀವು ಅಂದ. ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ದ. ನೇತ್ರಾವಲಿ ಅಂದೆ. ಮುಂದೆ ಇದೆ ಹೋಗಿ ಸಿಗುತ್ತೆ ಅಂದ. ನೋಡೋಣ, ಏನಾದರೂ ಸಿಕ್ಕಿದ್ರೆ ನಿಲ್ಲಿಸ್ಬಿಟ್ಟು ಊಟ ತಿಂದ್ಬಿಟ್ಟು. ಯಾಕಂದರೆ ಊಟ ತಿಂದಿರಾ ನಾವು ಮಧ್ಯಾಹ್ನ ಬರ್ತೀವೋ ಸಂಜೆ ಬರ್ತೀವೋ ಗೊತ್ತಿಲ್ಲ. ನೇತ್ರಾವಲಿಯಿಂದ ತಿಂದಿಲ್ಲ ಅಂದರೆ ತುಂಬ ಕಷ್ಟ ಆಗೋಗುತ್ತೆ ಆಮೇಲೆ. ಹಂಗೆ ಹೋಗ್ತಾ ಇದ್ದೀವಿ. ಇನ್ನು ನೋಡಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಬಿಸಿಲಿತ್ತು ಗೋವಾದಲ್ಲಿ. ನನ್ನ ಫ್ರೆಂಡ್ಸ್ ಬಂದುಬಿಟ್ಟು ರೈನ್ ಕೋಟ್ ಏನಕ್ಕೆ ಹಾಕ್ಕೊಳ್ಳೋದು ಬೇಡ ಅಂದರು. ಬಟ್ ನನಗೆ ಗೊತ್ತಿತ್ತು ಗೋವಾದಲ್ಲಿ ಬೀಚ್ ಹತ್ರ ಬಿಸಿಲಿದ್ರು ನಾವಿವಾಗ ಫಾರೆಸ್ಟ್ ಇದಕ್ಕೆ ಬರ್ತಾ ಇರೋದು. ಸೊ ಅಲ್ಲಿ ಮಳೆ ಬಿದ್ದೇ ಬೀಳುತ್ತೆ ಅಂದ್ಬಿಟ್ಟು ನಾನು ರೆಡಿಯಾಗಿ ಬಂದುಬಿಟ್ಟಿದ್ದೆ. ರೈನ್ ಪ್ಯಾಂಟು ರೈನ್ ಜಾಕೆಟ್ ಹಾಕ್ಕೊಂಡು. ಇಲ್ಲ ಅಂದಿದ್ರೆ ಮಳೆಗೆ ನೆಂದು ಹೋಗ್ತಾ ಇದ್ದೆ. ಸಾಕಾಗೈತೆ. ನೋಡಿ ವ್ಯೂ ಏನಿದೆ. ಅವ್ರು ಅದಕ್ಕೆ ಇವಾಗ ಅಲ್ಲಿಂದ ನಿಲ್ಸ್ಬಿಟ್ಟು ಹಾಕೊಂತ ಅವ್ರೆ. ಸ್ವಲ್ಪ ನೆಂದೋಗವ್ರೆ. ಇವಾಗ ಏನಾಗ್ತಿದೆ ಗೊತ್ತಾ ಇಲ್ಲಿ, ಇದು ಲೈಕ್ ಇವಾಗ ಬೆಂಗಳೂರಲ್ಲಿ ಮಳೆ ಹೆಂಗೆ ಬೀಳುತ್ತೆ, ಸ್ಟಾರ್ಟಿಂಗು ಗಾಳಿ ಹೊಡೆಯುತ್ತೆ, ಸ್ವಲ್ಪ ಮಳೆ ಬೀಳೋ ಒಂದು ಇದು ಕೊಡುತ್ತೆ, ಆಮೇಲೆ ಗುಡುಗು ಸಿಡಿಲು ಬಂದರೆ ಬರುತ್ತೆ, ಆಮೇಲೆ ಲೈಟಾಗಿ ಡ್ರಿಸಲ್ ಸ್ಟಾರ್ಟ್ ಆಗುತ್ತೆ, ಮಳೆ ಬರುತ್ತೆ. ಇಲ್ಲ ಹಂಗಿಲ್ಲ, ನಾರ್ಮಲಾಗಿ ಬಿಸಿ ಹೊಡಿತಾ ಇರುತ್ತೆ. ಸಡನ್ನಾಗಿ ಡ್ರಿಸಲಿಂಗ್ ಅನ್ನೋದೇ ಇಲ್ಲ, ಸಡನ್ನಾಗಿ ಜೋರು ಮಳೆ ಸ್ಟಾರ್ಟ್ ಆಗೋದೇ ಜೋರು ಮಳೆಯಿಂದ. ಆ ಥರ ಮಳೆ ಇಲ್ಲಿ ಗೋವಾದಲ್ಲಿ. ನೋಡಿ ರೋಡು ಖಾಲಿ ಇದೆ, ಯಾರೂ ಇಲ್ಲ. ಪೆಟ್ರೋಲ್ ಬೇರೆ ಕಮ್ಮಿ ಇದೆ. ನಮಗೆ ಆನ್ ದಿ ವೇ ಎಲ್ಲೂ ಪೆಟ್ರೋಲ್ ಸಿಕ್ಕಿಲ್ಲ. ನಾನು ಬರ್ತಾ ಹಾಫ್ ಟ್ಯಾಂಕ್ ಇತ್ತು ಪೆಟ್ರೋಲು ಈ ಗಾಡಿಯಲ್ಲಿ. ಅಂದರೆ ಆಲ್ಮೋಸ್ಟ್ ಒಂದು 250-300 ರುಪೀಸ್ ಪೆಟ್ರೋಲ್ ಇತ್ತು. ಸೊ ಲೈಕ್ 250 ಆದರೂ ಇರುತ್ತೆ. ಲೈಕ್ ಅಂದ್ಕೊಂಡೆ ನಾನು ಹಾಫ್ ಟ್ಯಾಂಕ್ ಅಂದರೆ 250-300 ಇರುತ್ತೆ ಅಂತ. ನೋಡಿದ್ರೆ ಇವಾಗ ಒಂದು ಪಾಯಿಂಟ್ ಇದೆ, ಕರೆಕ್ಟಾಗಿ ಒಂದು ಪಾಯಿಂಟ್ ಐತೆ ಎಂಟಿ ಮೇಲೆ. ಪೆಟ್ರೋಲ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನಂದು ಏನು ಪಜಿತಿ ಅಂತ ಗೊತ್ತಿಲ್ಲ.
ನೋಡೋಣ ಮುಂದೆ ಎಲ್ಲಾದರೂ ಪೆಟ್ರೋಲ್ ಸಿಕ್ಕಿದ್ರೆ ಪೆಟ್ರೋಲ್ ಹಾಕ್ಕೊಂಡು ಮುಂದೆ ಹಂಗೆ ಹೋಗ್ತಾ ಇರೋಣ. ಇವತ್ತಿಗೆ ಲಾಸ್ಟ್ ಆಗುತ್ತೆ ಗೋವಾ ಸೀರೀಸು. ಅಲ್ಲೇ ಮೇಲೆ ಹೋಟೆಲ್ ಇತ್ತಂತೆ, ನಾವು ನೋಡಿಲ್ಲ. ಅವ್ರು ಹೇಳ್ದ ಸೂಪರ್ ಹೋಟೆಲ್ ಹೇ, ಚಿಕನ್ ಮಟನ್ ಸಬ್ಬಿ ಮಿಲೇಗ ಅಂತ. ನಾವೇನೋ ಮುಂದೆ ಐತೆ ಚಿಕನ್ ಮಟನ್ ಎಲ್ಲ ಸಿಗುತ್ತೆ ವಾವ್ ಅಂದ್ಕೊಂಡು ಖುಷಿ ಬಿದ್ದೋದೆ. ನೋಡಿದ್ರೆ ಹೋಟೆಲ್ ಮೇಲ್ಗಡೆನೇ ಇದೆ, ನಾವು ನೋಡೇ ಇಲ್ಲ, ಬಂದುಬಿಟ್ಟಿದ್ದೀವಿ. ಇಲ್ಲೇನೋ ಇದೆ ನನ್ನೂ ಫಾರ್ಮ್ಸ್ ಇದೆ, ಅದು ಅವ್ರ ಫಾರ್ಮ್ಸ್. ಇದು ಇದೊಂಥರ ಬಂಡೀಪುರದಲ್ಲಿ ಹೋಗೋ ಥರ ಇದೆ. ಬಂಡೀಪುರ ಅಲ್ಲ, ಕಬಿನಿಗೆ ಹೋಗೋ ರೂಟ್ ಹಿಂಗೆ ಬರುತ್ತೆ. ಬಂಡೀಪುರನೂ ಆಲ್ಮೋಸ್ಟ್ ಹಿಂಗೆ ಇದೆ. ಬಂಡೀಪುರದಲ್ಲಿ ಏನು ಗೊತ್ತಾ, ನಮಗೆ ಪ್ರಾಣಿಗಳು ಏನು ಕಾಣಿಸುತ್ತೋ ಆ ಪ್ರಾಣಿಗಳನ್ನ ಸಾಕಿರ್ತಾರೆ ಗೌರ್ಮೆಂಟ್ ಅವರು. ಸೊ ನೀವು ಅನ್ಕೋಬೋದು ಲೈಕ್ ಬಂಡೀಪುರ ಥಿಕ್ ಫಾರೆಸ್ಟು ನೋಡು ಅನಿಮಲ್ಸ್ ಇದ್ದಾವೆ, ಇದೆಲ್ಲ ಥಿಕ್ ಫಾರೆಸ್ಟಲ್ಲಿ ಅನಿಮಲ್ಸೇ ಇಲ್ಲ ಇಲ್ಲಿ ಅನ್ನೋದು ಮೈಂಡ್ ಸೆಟ್ ಬರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಆ ಮೈಂಡ್ ಸೆಟ್ ಬರುತ್ತೆ ಅಂದರೆ, ನನಗೂ ಈ ವಿಷಯ ಗೊತ್ತಾಗೋಕ್ಕೂ ಮುಂಚೆ ಮೈಂಡ್ ಸೆಟ್ ಇತ್ತು. ಓಕೆ, ಬಂಡೀಪುರ ಥಿಕ್ ಫಾರೆಸ್ಟು ಬೇರೆದೆಲ್ಲ ನಿಮಗೆ ಲೈಕ್ ನಾರ್ಮಲ್ ಫಾರೆಸ್ಟಲ್ಲಿ ಹೋಗ್ತಾ ಇದ್ದಾಗ ಅದೆಲ್ಲ ಅದಕ್ಕಿಂತ ಬಂಡೀಪುರ ಥಿಕ್ ಫಾರೆಸ್ಟ್ ಅಂತ. ಬಟ್ ಏನು ಅಂದರೆ ಫ್ಯಾಕ್ಟ್ ಇರೋದು, ಬಂಡೀಪುರದಲ್ಲಿ ಅವರು ಸಾಕ್ತಾರೆ ಪ್ರಾಣಿಗಳನ್ನ. ಲೈಕ್ ಸಾಕೋದು ಅಂದರೆ ಇನ್ ದ ಸೆನ್ಸ್ ನಾಯಿ ಸಾಕ್ದಂಗೆ ಆ ಥರ ಸಾಕೋದಲ್ಲ. ಲೈಕ್ ಫುಡ್ ಅವರೇ ಫೀಡ್ ಮಾಡೋದು, ಲೈಕ್ ಫುಡ್ ತಂದು ಅವ್ರಿಗೆ ಹಾಕೋದು. ಸೊ ಆ ಥರ. ಸೊ ಆದ್ದರಿಂದ ಏನು ಅಂದರೆ ಅದು ಯೂಸ್ ಟು ಆಗೋಗಿದೆ ವೆಹಿಕಲ್ಸ್ಗೆ, ಲೈಕ್ ಜನಗಳಿಗೆ ಯೂಸ್ ಟು ಆಗೋಗಿ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರುತ್ತೆ. ಬಟ್ ಇಲ್ಲೆಲ್ಲ ಏನಂದರೆ ಇದು ದಟ್ಟ ಕಾಡು, ನಿಮಗೆ ಪ್ರಾಣಿ ಕಾಣಿಸಿದ್ರೆ ರಿಸ್ಕ್ ಜಾಸ್ತಿ. ಬಂಡೀಪುರದಲ್ಲಿ ಪ್ರಾಣಿ ನೋಡಿದ್ರು ರಿಸ್ಕ್ ಕಮ್ಮಿ, ಯಾಕಂದರೆ ಅದು ಯೂಸ್ ಟು ಆಗೋಗಿರೋದ್ರಿಂದ ನಮ್ಮನ್ನೇನು ಹಾರ್ಮ್ ಮಾಡೋಕ್ಕೆ ಬರಲ್ಲ. ಬಟ್ ಇಲ್ಲಿ ವೈಲ್ಡ್ ಅನಿಮಲ್ಸ್ ಕಾಣಿಸಿದ್ರೆ, ಒಂದು ವೇಳೆ ಕಾಣಿಸೋದು ತುಂಬ ರೇರು, ಕಾಣಿಸಿದ್ರೆ ಇದು ರಿಸ್ಕ್ ಜಾಸ್ತಿ. ಸೊ ಆ ಥರ. ಸೊ ಆ ಒಂದು ಮೈಂಡ್ ಸೆಟ್ ನನಗಿತ್ತು ಸ್ಟಾರ್ಟಿಂಗಲ್ಲಿ. ಆಮೇಲೆ ವಿಷಯ ಗೊತ್ತಾದ್ಮೇಲೆ, ಯಾಕೆಂದರೆ ಮುತ್ತತ್ತಿಗೆ ಹೋಗ್ತೀವಲ್ಲ, ಮುತ್ತತ್ತಿಗೆ ಹೋಗೋ ರೂಟಲ್ಲೂ ನಿಮಗೆ ಒಂದು 100-200 ಜಿಂಕೆಗಳು ಕಾಣಿಸ್ತವೆ. ಆಗೆಲ್ಲ ತುಂಬ ದೊಡ್ಡ ಕಾಡೋದು ಅಂತ ಅನ್ಕೊತೀವಿ. ಬಟ್ ಅಲ್ಲ, ನೀವು ಫಾರ್ ಎಕ್ಸಾಂಪಲ್ ನೋಡಿ, ವಾಯ್ನಾಡ್ ಕಡೆಗೆ ಹೋಗ್ತೀರಲ್ಲ, ವಾಯ್ನಾಡ್ ಕಡೆನೂ ಬಂಡೀಪುರ ಬರುತ್ತೆ. ಅಲ್ಲಿ ನಿಮಗೆ ಅನಿಮಲ್ಸ್ ಕಾಣಿಸೋದು ಕಮ್ಮಿ. ದಟ್ ಡಸಂಟ್ ಮೀನ್ ಇಟ್ ಇಸ್ ನಾಟ್ ಥಿಕ್ ಫಾರೆಸ್ಟ್. ಅಲ್ಲಿ ನಿಮಗೆ ಲೈಕ್ ಯೂಸ್ ಟು ಆಗಿಲ್ಲ ಅನಿಮಲ್ಸ್ ಜನಗಳ ಜೊತೆ, ಲೈಕ್ ನೋಡಿ ಯೂಸ್ ಟು ಆಗಿಲ್ಲ. ಬಟ್ ಇಲ್ಲಿ ಯೂಸ್ ಟು ಆಗಿದೆ, ಅಷ್ಟೇ ಡಿಫ್ರೆನ್ಸು. ಇನ್ನು ಒಂದು 12 ಕಿಲೋಮೀಟರ್ ಇರ್ಬೋದು. ಚೆನ್ನಾಗಿದೆ ಗಾಡಿ ಓಡಿಸೋಕ್ಕೆ. ನೆನ್ನೆ ಅದೇ ಹೇಳಿದ್ನಲ್ಲ, ನೆನ್ನೆ ಸರಿಯಾಗಿ ನಾನು ಲಾಸ್ಟಲ್ಲಿ ವ್ಲಾಗ್ ಮಾಡೋಕ್ಕೂ ಆಗಿಲ್ಲ. ಕಾಬೋದಿರಾಮದಿಂದ ಬರ್ತಾ ಜೋರು ಮಳೆ ಬಿದ್ದರೆ ಓಕೆ, ಗಾಳಿ ಮಳೆ, ಅದು ತುಂಬ ಜೋರು ಗಾಳಿ. ಗೋಪ್ರೋ ಚಾರ್ಜ್ ಖಾಲಿ, ಗೋಪ್ರೋದಲ್ಲಿ ತೆಗಿಯೋಣ ಅಂದರೆ. ಇನ್ನು ನಿಮಗೆ ಫೋನಲ್ಲಿ ತೆಗಿಯೋಣ ಅಂದರೆ ಮಳೆ ಬೀಳ್ತಿತ್ತು. ಫೋನ್ ವಾಟರ್ ಪ್ರೂಫೇ, ಬಟ್ ಆದ್ರೂ ಭಯ ಇರುತ್ತಲ್ವಾ. ಅಷ್ಟು ಕಾಸು ಕೊಟ್ಟು ತೊಗೊಂಡಿರ್ತೀವಿ, ಆಮೇಲೆ ಫೋನ್ಗೆ ಏನಾದರೂ ಆಗೋದ್ರೆ ಅಂದ್ಬಿಟ್ಟು. ಸೊ ನಾನು ಅಷ್ಟೊಂದು ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ. ಸೊ ಮನೆಗೆ ರೂಮಿಗೆ ಬಂದ ಮೇಲೆ ಹೋಟೆಲ್ ಸಿಕ್ತು. ಯೂ ಟರ್ನ್ ಮಾಡಿಕೊಂಡು ಹೋಟ್ಲಿಗೆ ಬರ್ತಾಯಿದ್ದೀವಿ. ಅದಕ್ಕೆ ಅಲ್ಲಿ ಯೂ ಟರ್ನ್ ಮಾಡಿಕೊಂಡು ಮನೆ ಊಟ ಮಾಡಿಬಿಟ್ಟು ನಿಮಗೆ ಮತ್ತೆ ವ್ಲಾಗಲ್ಲಿ ಸಿಗ್ತೀನಿ. ಅನ್ಫಾರ್ಚುನೇಟ್ಲಿ ಅಲ್ಲಿ ಊಟ ಇಲ್ಲ. ಮತ್ತೆ ಯೂ ಟರ್ನ್ ಮಾಡಿಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಅವ್ರನ್ನ ಕೇಳಿದ್ರೆ ನೇತ್ರಾವಲಿಯಲ್ಲಿ ಸಿಗುತ್ತೆ ಹೋಗಿ ಅಂತ ಹೇಳಿದ್ರು. ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾವುದೋ ಒಂದು ವಡಾ ಪಾವು, ಇಲ್ಲೆಲ್ಲ ಅದೇ ವಡಾ ಪಾವ್. ಇವ್ರು ಏನೇ ಆಗಲಿ ಪಾವಲ್ಲಿ ತಿನ್ಬಿಡ್ತಾರೆ. ನೀವು ಯಾವುದೇ ಕೊಟ್ರು, ಇವಾಗ ನೋಡಿ ರಾಸ್ ಆಮ್ಲೆಟ್ ಅಂತಾರಲ್ಲ, ಚಿಕನ್ ಸಾರು, ಆಮ್ಲೆಟ್ ಮೇಲೆ ಚಿಕನ್ ಸಾರು, ಸಕೂಚಿ ಗ್ರೇವಿ ಅಂತ ಕರೀತಾರೆ. ನಾವು ಅದಕ್ಕೆ ಚಿಕನ್ ಸಾರು ಅಂತ ಕರಿತೀವಿ. ಆಮ್ಲೆಟ್ ಮೇಲೆ ಚಿಕನ್ ಸಾರು, ಅದನ್ನ ಹತ್ಕೊಂಡು ತಿನ್ನೋದಕ್ಕೆ ಪಾವು. ಕ್ಯಾಫರೆಲ್ಲು ಪಾವ್ ಮಧ್ಯದಲ್ಲಿ ಚಿಕನ್ ಫ್ರೈ. ಇವಾಗ ಇವ್ರು ಲೈಕ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು, ಬಟ್ ಲಿಟ್ರಲಿ ಅದು ನನ್ನ ಪ್ರಕಾರ ಚಿಕನ್ ಫ್ರೈ, ಗ್ರೀನ್ ಕಲರ್ ಚಿಕನ್ ಫ್ರೈ. ಆ ಚಿಕನ್ ಫ್ರೈನ, ಬೋನ್ಲೆಸ್ ಚಿಕನ್ ಫ್ರೈನ ಏನು ಮಾಡ್ತಾರೆ, ಪಾವ್ ಮಧ್ಯದಲ್ಲಿ ಕೊಟ್ಟರೆ ಚಿಕನ್ ಕ್ಯಾಫ್ರಿಲ್.
ನೆನ್ನೆ ಚಿಕನ್ ವೆಲ್ಡಿಲೋನೋ ವೆಲಾಡಿಲೋ ಏನೋ ಹೇಳಿದ್ರು ಏನೋ ಹೇಳಿದ್ರು ವೆಲ್ಡಿಲೋನೋ ವೆಲಾಡಿಲೋನೋ ಏನೋ ಹೇಳಿದ್ರು. ಅದು ಬಂದ್ಬಿಟ್ಟು ಏನಿಲ್ಲ, ಕ್ಯಾಫರಲ್ಲಿ ಬಂದ್ಬಿಟ್ಟು ಗ್ರೀನ್ ಚಿಕನ್ ಫ್ರೈ ಹಸಿಮೆಣ್ಸಿನ್ಕಾಯಿಗೆ ಮಾಡ್ತಾರೆ. ವೆಲ್ಡಿಲೋನೋ ಚಿಕನ್ ವೆಲ್ಡಿಲೋ ಖಾರದ ಪುಡಿ ಹಾಕಿ ಮಾಡ್ತಾರೆ. ರೆಡ್ ಚಿಕನ್ ಫ್ರೈ, ಪಾವ್ ಮಧ್ಯದಲ್ಲಿ ರೆಡ್ ಚಿಕನ್ ಫ್ರೈ ಹಾಕ್ಬಿಟ್ಟು ಕೊಡೋದು ಅಷ್ಟೇ. ಏನೇ ಮಾಡಿದ್ರು ಪಾವ್. ರಸಮ್ ಇದ್ರೂ ರಸಮ್ಗೂ ಪಾವ್ ತಿಂತಾರೆ ಇವರು. ಎಲ್ಲಿ ನೋಡಿದ್ರು ಪಾವ್ 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 ಪಾವ್. ಇದು ಮಹಾರಾಷ್ಟ್ರ ಎಲ್ಲ ಹಂಗೆ. ನಮಗೆ ಓಕೆ, ಯಾವಾಗಾದ್ರೂ ಸ್ನ್ಯಾಕ್ಸ್ ಆಗಿ ವಡಾಪಾವ್ ತಿಂತೀವಿ. ಇವರಿಲ್ಲ. ಮುಂಬೈಗಂತೂ ಒಂದ್ಸತಿ ಹೋದಾಗ ಅವರು ಬೆಳಗ್ಗೆ ಟಿಫನ್ಗೆ ವಡಾಪಾವ್, ಮಧ್ಯಾಹ್ನ ಲಂಚ್ಗೆ ವಡಾಪಾವ್, ನೈಟು ಊಟಕ್ಕೆ ವಡಾಪಾವ್, ಡಿನ್ನರ್ಗೆ ವಡಾಪಾವ್. ಪಾವ್ ಭಾಜಿ. ಪಾವ್ ಭಾಜಿನೂ ಕಮ್ಮಿನೇ ನೋಡಿರೋದು ನಾನಲ್ಲಿ, ವಡಾಪಾವ್ ಜಾಸ್ತಿ. ಎಲ್ಲಿ ನೋಡಿದ್ರು ವಡಾಪಾವ್ 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 ಆ ಥರ. ಸೊ ಬ್ಯಾಕ್ ಟು ವ್ಲಾಗ್. ಇದು ಬಂದು ಇನ್ನೊಂದು 10 ಕಿಲೋಮೀಟರ್ ಐತೆ. ನೇತ್ರಾವಲಿ ಎಂಟರ್ ಕೊಡ್ತೀವಿ. ಅಲ್ಲೇನಾದರೂ ಟಿಫನ್ ಮಾಡಿಕೊಂಡು ಫಾಲ್ಸ್ ನೋಡಿಕೊಂಡು ನೋಡಿ ಅಲ್ಲಿ ಹಾಕೋರೆ ಏನು, ನೇತ್ರಾವಲಿ ಬುಬುಡ್ ಲೇಕ್ 7 ಕಿಲೋಮೀಟರ್ಸ್. ಬುಬುಡ್ ಲೇಕ್, ಬುಡ್ಬುಡ್ ಅಲ್ಲ, ಬುಡ್ಬುಡ್, BUD ಬುಡ್ಬುಡ್ ಲೇಕ್. ನೇತ್ರಾವಲಿ ಬುಡ್ಬುಡ್ ಲೇಕ್ 7 ಕಿಲೋಮೀಟರ್ಗಳಿವೆ. ನೋಡೋಣ ಬನ್ನಿ. ಈಗ ಜಸ್ಟು ಟಿಫನ್ ಮಾಡ್ಕೊಂಡ್ವಿ. ಏನು ತಿಂದ್ವಿ ಅಂದರೆ ಪಾವ್ ಬಾಜಿ. ಅಂದರೆ ನಮ್ಮ ಬೆಂಗಳೂರು ಕಡೆ ಸಿಗೋ ಪಾವ್ ಬಾಜಿ ಥರ ಇರಲ್ಲ. ಇವಾಗ ಪಾನಿಪುರಿಗೆ ಬಟಾಣಿ ಮಸಾಲೆ ಇರುತ್ತೆ ಗೊತ್ತಾ, ಜಸ್ಟ್ ಆ ಬಟಾಣಿಗಳು ಸ್ಮ್ಯಾಶ್ ಮಾಡಿ ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ಹಾಕಿರ್ತಾರೆ, ಅದ್ರ ಜೊತೆಗೆ ಪಾವ್. ಅದೊಂದು ತೊಗೊಂಡ್ವಿ. ಮತ್ತು ಆಮ್ಲೆಟ್ ತೊಗೊಂಡ್ವಿ. ಆಮ್ಲೆಟ್ ಚೆನ್ನಾಗಿತ್ತು, ಈರುಳ್ಳಿ ಜಾಸ್ತಿ ಹಾಕಿ ಚೆನ್ನಾಗಿ ಮಾಡಿಕೊಟ್ಟಿದ್ದ. ಅಷ್ಟೇ, ಇನ್ನೇನು ಸಿಕ್ಕಿಲ್ಲ ಅಲ್ಲಿ. ಅವೆರಡನ್ನ ತಿನ್ಕೊಂಡು ಇವಾಗ ಇನ್ನು ಫಾಲ್ಸ್ ಹತ್ರಕ್ಕೆ 11 ಕಿಲೋಮೀಟ್ರ್ ಇದೆ. ಸೊ ಇದೆಲ್ಲ ನೇತ್ರಾವಲಿ ಫಾರೆಸ್ಟ್ ರಿಸರ್ವೇ. ನೋಡೋಣ ಅವ್ರು ಹೆಂಗೆ ಬರ್ತಾರೋ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ. ಇಲ್ಲೂ ಅಡಿಕೆ ತೋಟಗಳಿದಾವೆ ನೋಡಿ. ಅಡಿಕೆ ಮರನೇ ಅನಿಸುತ್ತೆ, ಅಡಿಕೆನೋ ಏನೋ ಗೊತ್ತಿಲ್ಲ ನನಗೆ. ಅಡಿಕೆ ಮರನೇ ಮೋಸ್ಟ್ಲಿ, ಅಡಿಕೆನೇ. ಇಲ್ಲೂ ಅಡಿಕೆ ಮರಗಳಿದ್ದಾವೆ. ಗುಡ್. ಆ್ಯಂಡು ವೆಜಿಟೇಬಲ್ಸು ಇಟ್ಕೊಂಡಿರ್ತಾರೆ ಗೊತ್ತಾ, ಲೈಕ್ ಇವಾಗ ನಾರ್ಮಲಾಗಿ ಬೆಂಗಳೂರಲ್ಲಿ ಶಾಪ್ಸ್ ಯಾವ ಥರ ಇಲ್ಲೂ ಇಟ್ಕೊಂಡಿರ್ತಾರೆ. ನೋಡೋದಕ್ಕೆ ಅದು ಫ್ರೆಶ್ನೆಸ್ ಗೊತ್ತಾಗುತ್ತೆ ನಿಮಗೆ. ಫ್ರೆಶ್ ಆಗಿರುತ್ತೆ ಇದು ಏನದು ವೆಜಿಟೇಬಲ್ಸು. ಆ್ಯಂಡ್ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಕಾಜು ಜಾಸ್ತಿ. ಲೈಕ್ ಕಾಜು, ಡ್ರೈ ಫ್ರೂಟ್ಸಲ್ಲಿ ಕಾಜು ತುಂಬ ಬೆಳೀತಾರೆ ಅನಿಸುತ್ತೆ. ಎಲ್ಲಿ ನೋಡಿದ್ರು ಕಾಜು ಶಾಪ್ಸ್ ಅಂತಲೇ ಇರುತ್ತೆ. ಎಲ್ಲಿ ನೋಡಿದ್ರು ಕಾಜು ಶಾಪೇ. ಹಿಂಗೆ ಸ್ಟ್ರೈಟು ಅಂತ ಹೇಳಿದ್ದಾರೆ. ನಾವು ಪೆಟ್ರೋಲ್ ಹಾಕ್ಸ್ಕೊಂಡಿದ್ದು ಒಳ್ಳೇದೇ ಆಯಿತು. ಲೈಕ್ ಏನು ಅಂದರೆ ಏನು ಟೆನ್ಷನ್ ಇಲ್ಲ. ಪೆಟ್ರೋಲ್ ಒಂದು ವೇಳೆ ಆಗೋದ್ರೂ ಇಲ್ಲಿ ಲೈಕ್ ಶಾಪ್ಸ್ ಇದ್ದಾವೆ, ತುಂಬ ಹತ್ರ ಪೆಟ್ರೋಲ್ ಸಿಗೋ ಥರ ಶಾಪ್ಸ್ ಇದ್ದಾವೆ. ಸೊ ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಬಟ್ ಯಾವುದಕ್ಕೂ ಫುಲ್ಲು ಪೆಟ್ರೋಲ್ ಇದ್ದರೆ ಅದು ನಿಮಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಗಾಡಿ ಸ್ಪೀಡಾಗಿ ಓಡಿಸೋದಕ್ಕೂ ಎಲ್ಲಾದರೂ ಹೋಗೋದಕ್ಕೂ ನಿಮ್ಗೊಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ಪೆಟ್ರೋಲ್ ಹಾಕೊಂಬನ್ನಿ. ನೋಡಿ ಅಲ್ಲೇನೋ ವೆಜಿಟೇಬಲ್ಸ್ ಅನ್ಸುತ್ತೆ ನೋಡಿ, ಎಷ್ಟು ಫ್ರೆಶ್ ಆಗಿದೆ ಆ್ಯಪಲ್ಲು ಎಲ್ಲ. ಇವಾಗ ಇಲ್ಲಿ ನೇತ್ರಾವಲಿ ವೈಲ್ಡ್ ಲೈಫ್ ಸ್ಯಾಂಚುರಿ, ಮೈನಾಪಿ ಇದೇನು ನೇತ್ರಾವಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಎಂಟ್ರ್ ಆದ್ವಿ. ಸೊ ಇಲ್ಲೇ ಮೈನಾಪಿ ವಾಟರ್ ಫಾಲ್ಸು ಮತ್ತು ಸಾವ್ರಿ ವಾಟರ್ ಫಾಲ್ಸ್ 2 ಇದೆಯಂತೆ. ಸೊ ಮೈನಾಪಿ ವಾಟರ್ ಫಾಲ್ಸ್ಗೆ 500 ಮೀಟರ್ಸ್ ಗಾಡಿ ಹೋಗುತ್ತೆ.
ಅಲ್ಲಿಂದ ನೀವು 4.5 ಕಿಲೋಮೀಟರ್ಸ್ ಟ್ರೆಕ್ ಮಾಡಬೇಕು. 2 hours ಆಗುತ್ತೆ ಮೈನಾಪಿ ಫಾಲ್ಸ್ಗೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಸಾವರಿ ವಾಟರ್ ಫಾಲ್ಸು, ಟೋಟಲ್ 4 ಕಿಲೋಮೀಟರ್ಸ್ ಇದೆ ನೋಡಿ ವಾಟರ್ ಸ್ಟ್ರೀಮ್. ಅದರಲ್ಲಿ ನಿಮಗೆ 4 ಕಿಲೋಮೀಟರ್ಸಲ್ಲಿ 3 ಕಿಲೋಮೀಟರ್ಸ್ ಗಾಡಿ ಹೋಗುತ್ತೆ, 1 ಕಿಲೋಮೀಟರ್ ಟ್ರೆಕ್ ಮಾಡಬೇಕಾಗಿ ಬರುತ್ತೆ. ಅವ್ರು ಇದ್ಕೊಂಡು ಮೈನಾಪಿ ತುಂಬ ಸ್ಟೀಪ್ ಇದೆ, ನಿಮಗೆ ಕಷ್ಟ ಆಗ್ಬೋದು ನೋಡಿ ಅಂತ ಹೇಳಿದ್ರು. ಇಲ್ಲ ನಾವು ಟ್ರೆಕ್ ಮೂಲಕ ಬೇಡ, ಜೀಪ್ ಮೂಲಕ ಹೋಗ್ತೀವಿ ಅಂದರೆ 570 per person ಅಂತೆ. ಲೈಕ್ ಅವರೇ ಸಫಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಬಟ್ ನಾವು ಟ್ರೆಕ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ನಾನು ಏನು ಮಾಡ್ತೀನಿ, ನಡೀತೀನೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ನಿಮ್ಗೆ ಹಂಗೆ ಏನೇ ಅಪ್ಡೇಟ್ ಇದ್ರೂ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಆಲ್ರೆಡಿ ಮೈನಾಪಿಗೆ ಅಲ್ಲಿ ಮುಂದೆ ಲೆಫ್ಟ್ ತೊಗೊಂಡ್ವಿ. ಯಾರೂ ಇಲ್ದಿರಾ ಈ ಥರನೇ ಇದೆ ಅಂದರೆ ಗಾಡಿಯಲ್ಲಿ ಹೋಗ್ಬಿಡ್ತೀನಿ, ನನಗೇನಿಲ್ಲ. ಬಟ್ ಓ ಮೈ ಗಾಡ್, ರಿವರ್ ಕ್ರಾಸಿಂಗ್ ಎಲ್ಲ ಇದೆ. ಇದು ನಮಗೆ ಬೇಕಾಗಿದ್ದಿದ್ದು. ನೋ ಎಂಟ್ರಿ ಫಾರ್ ಕಾರ್ ಆ್ಯಂಡ್ ಬೈಕ್ಸ್. ಸೊ ಗಾಡಿನ ಇಲ್ಲಿ ಹಾಕೋಣ, ನೋಡೋಣ. ನೀರು ತುಂಬ ಜಾಸ್ತಿ ಇದೆ ಅಂತೆ, ನೀರಲ್ಲಿ ಆಡೋಕ್ಕಾಗಲ್ಲ. ಬನ್ನಿ ತೋರಿಸ್ತೀನಿ. ಈಗ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ. 5 ಕಿಲೋಮೀಟ್ರ್ ಇದ್ದಿದೆ. ಅವರು ಬಿಡಬಾರ್ದು ಅಂದ್ಬಿಟ್ಟು ಸುಮ್ಮನೆ ಹೇಳ್ತಾ ಇರೋದು. 3 ಗಂಟೆ ಅಷ್ಟರಲ್ಲಿ ಬಂದುಬಿಡ್ಬೇಕು. ಒನ್ ಅವರ್ ಇದೆ. ಫಾರೆಸ್ಟ್ ಆಫೀಸರ್ ಹೇಳ್ದೆ 2 hour ಬೇಕು ನಿಮ್ಗೆ ಹತ್ತಕ್ಕೆ ಅಂತ. 1 hour ಹೋಗಿ ಬಂದುಬಿಡ್ಬೇಕಂತೆ. ಬಪ್ಪ ಕಾಸ್ಟ್ ಕಲೆಕ್ಷನ್ಗೆ ನಮ್ಗೆ ಹಂಗೆ ಹೇಳಿರೋದು. ಏನೋ ಒಂದು 100-200 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾರೆ ಅಂದ್ಬಿಟ್ಟು ನಮಗೆ ಕ್ಲೋಸು ಅಂತ ಹೇಳಿದ್ರು. ದೂದ್ಸಾಗರ್ ವಾಟರ್ ಫಾಲ್ಸ್ ಟ್ರೆಕ್ ಆಗಿಲ್ಲ, ಮಿನಾಪಿ ಟ್ರೆಕ್ ಮಾಡ್ತಾಯಿದ್ದೀವಿ. ನನಗೆ ಗೊತ್ತಿಲ್ಲ ಫುಲ್ ಮಾಡ್ತೀನೋ ಇಲ್ಲೋ, ಮಾಡ್ತೀನಿ, ನೋಡೋಣ. ಫುಲ್ಲು ಕಾಡು ನೋಡಿ. ಇಲ್ಲಿ ಯಾವ ಅನಿಮಲ್ಸ್ ಬರುತ್ತೆ ಅಂತಲೂ ಗೊತ್ತಿಲ್ಲ. ಯಾರೂ ಹೋಗಿಲ್ಲ, ಸಫಾರಿ ಮಾತ್ರ ಹೋಗಿದೆ. ನೀವೇ ಫಸ್ಟು ಅಂತ ಹೇಳಿದ. ನೋಡುವ, ಗಾಡಿ ಹೋಗ್ತಿತ್ತು, ಸುಮ್ಮನೆ ಅವನು ಗಾಡಿ ಬಿಟ್ಟಿಲ್ಲ ಅಷ್ಟೇ. ಆರಾಮಾಗಿ ಗಾಡಿ ಹೋಗುತ್ತೆ. ಬನ್ನಿ ಹಾಗೆ ನೋಡ್ಕೊಂಡು ಹೋಗೋಣ. ನಾಲ್ಕು ಕಿಲೋಮೀಟ್ರ್ ಕಷ್ಟಪಟ್ಟು ಟ್ರೆಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಒಂದು ಇದರಲ್ಲಿ ಹಾಕಿದ್ದಾರೆ, ಪ್ಲೀಸ್ ಡೋಂಟ್ ಕ್ರಾಸ್ ದ ರೋಪ್. ಪ್ಲೀಸ್ ಡೋಂಟ್ ಕ್ರಾಸ್ ದ ರೋಪ್ ಅಲ್ಲ, ಕ್ರಾಸ್ ದ ರೋಪ್ ಏನೋ ಬರೆದವ್ರೆ. ರೋಪ್ನ ಯಾರೂ ಕ್ರಾಸ್ ಮಾಡಬೇಡಿ ಅಂತ ಬರೆದವ್ರೆ. ಅಲ್ಲ, ಈ ಥರ ವಾಟರ್ ಫ್ಲೋ ಈ ಥರ ಇದ್ದರೆ ಯಾರು ತಾನೇ ಕ್ರಾಸ್ ಮಾಡ್ತಾರೆ? ಕ್ರಾಸ್ ಮಾಡೋಕ್ಕಂತೂ ಆಗಲ್ಲ. ಇದು ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ತುಂಬ ಹೈಟಿಂದ ಬೀಳ್ತಿದೆ. ನಿಮಗೆ ನಾನು ಫೋನಲ್ಲಿ ತೆಗೆದಿರೋ ವೀಡಿಯೋ ಇದು. ಅಷ್ಟೊಂದು ನಿಮಗೆ ಕ್ಲಾರಿಟಿ ಇಲ್ದಿರ ಇರ್ಬೋದು. ಪ್ಲಸ್ ಏನು ಅಂದರೆ ನಿಮಗೆ ಅಷ್ಟೊಂದು ಫೋರ್ಸ್ ಅನ್ನೋದು ಗೊತ್ತಾಗ್ದಿರ ಇರ್ಬೋದು. ಬಟ್ ರಿಯಲ್ಲಾಗಿ ನೋಡೋಕ್ಕೆ ತುಂಬ ಅಂದರೆ ತುಂಬ ಫೋರ್ಸ್ ಇದೆ ವಾಟರ್. ಆ್ಯಂಡ್ ತುಂಬ ಹೈಟಿಂದ ನೋಡಿ, ಅಲ್ಲಿ ಫೋರ್ಸ್ ನೋಡಿ. ಅಲ್ಲಿ ಯಾರಾದರೂ ರೋಪ್ ಕ್ರಾಸ್ ಮಾಡಿ ಹೋಗೋ ಧೈರ್ಯ ಮಾಡ್ತಾರ? ಏನೋ ಸ್ವಲ್ಪ ಜನ ಮಾಡ್ಬೋದೇನೋ, ಅದಕ್ಕೆ ಬರೆದವ್ರೆ. ನಾವಂತೂ ಆ ಧೈರ್ಯ ಮಾಡಲ್ಲ. ಮೊದಲೇ ನಂಗೆ ಆ ಕಯಾಕಿಂಗಲ್ಲಿ ನೀರಲ್ಲಿ ಆಡೋಕ್ಕೆ ಭಯ. ಅದರಲ್ಲಿ ರೋಪ್ ಕ್ರಾಸ್ ಮಾಡಿ ನಾನು ಹೋಗೋದು, ಮೈ ಗಾಡ್. ಸೊ ಫಾಲ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ 5 ಕಿಲೋಮೀಟರ್ಸ್ ನಾವೇನು ನಡೆದ್ವಿ, ಆ ನಡೆದಿರೋದಕ್ಕೆ ಇದನ್ನು ನೋಡಿದ ತಕ್ಷಣ ನಡೆದಿರೋ ಹುಟ್ಟು ಅದೆಲ್ಲ ಒಂಥರ ಇಮ್ಮಿಡಿಯೇಟ್ಲಿ ವ್ಯಾನಿಷ್ ಆಗೋದು. ಅಷ್ಟು ಚೆನ್ನಾಗಿದೆ ಫಾಲ್ಸ್. ಆ್ಯಂಡ್ ಅಷ್ಟು ಹೈಟಿಂದ ಅಷ್ಟು ಫೋರ್ಸಲ್ಲಿ ವಾಟರ್ ಅಂತೂ ಬೀಳ್ತಿದೆ. ನೋಡಿ, ಎಂಜಾಯ್ ಮಾಡಿದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಸುತ್ತು ಕಾಡು ಮಧ್ಯದಲ್ಲಿ ಫಾಲ್ಸ್ ಸಖತ್ತಾಗಿತ್ತು ಮಾತ್ರ ವ್ಯೂ ಮಾತ್ರ. ಟ್ರೆಕ್ಕಿಂಗ್ ಮುಗಿಸಿ ಇದೇ ದಾರಿಯಲ್ಲಿ ನಡ್ಕೊಂಡು ಬರ್ತಾಯಿದ್ದೀವಿ. ಟ್ರೆಕ್ಕಿಂಗ್ ಮಾಡೋಕೆ ನನ್ನ ಕೈಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಸ್ಟೀಪ್ ಇದೆ.
ಫಾಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಫಾಲ್ಸು. ನಡ್ಕೊಂಡು ಹೋಗಿ ನಾನು ಕ್ಲಿಪ್ಪು ಫೋನಲ್ಲಿ ತೆಗ್ದಿದ್ದೀನಿ, ನಿಮಗೆ ಆ ಕ್ಲಿಪ್ಪದು ವಿಡಿಯೋ ನಾನು ಹಾಕ್ತೀನಿ. ಅಲ್ಲಿ ಈ ತಲೆಯಿಂದ ಸೆಕೆ ಬರ್ತಾಯಿದೆ. ಸೊ ಈ ಗೋಪ್ರೋ ಹಾಕ್ಕೊಂಡು ಒಂಥರ ಇರಿಟೇಷನ್ ಆಗ್ತಿತ್ತು, ಅದಕ್ಕೆ ಗೋಪ್ರೋ ಯೂಸೇ ಮಾಡಿಲ್ಲ. ಫೋನಲ್ಲಿ ವಾಟರ್ ಫಾಲ್ಸ್ದು ಕ್ಲಿಪ್ ತೆಗ್ದಿದ್ದೀನಿ, ನಿಮಗೆ ನಾನು ಆ ಕ್ಲಿಪ್ನ ವಿಡಿಯೋದಲ್ಲಿ ಹಾಕಿರ್ತೀನಿ, ಇವಾಗ ಹಾಕ್ತೀನಿ ನೋಡಿ. ಸೂಪರಾಗಿದೆ ವಾಟರ್ ಫಾಲ್ಸು. ಇವಾಗ ಅಯ್ಯಪ್ಪ, ಇವಾಗ ತಾನೇ ಏನು ಬಂದ್ವಿ ಕೆಳಗೆ, ನೋಡೋಣ ಏನಾಗುತ್ತೆ. ಇಲ್ಲಿಂದ ಸಾವರಿ ವಾಟರ್ ಫಾಲ್ಸ್ಗೆ ಹೋಗ್ತೀವಿ ಒಂದು ಸ್ವಲ್ಪ ಹೊತ್ತು. ಸಾವರಿ ವಾಟರ್ ಫಾಲ್ಸ್ಗೆ ಹೋಗಿ ಅಲ್ಲಿ 1 ಕಿಲೋಮೀಟ್ರ್ ಅಲ್ಲ, ಏನೋ ಒಂದು ಮಾಡಿ. ಇವಾಗೇ ಸುಸ್ತಾಗಿದೆ, ಬಟ್ ನಡೆದು ತೋರಿಸ್ತೀನಿ ನಿಮಗೋಸ್ಕರ. ಅವ್ರು ಮುಂದೆ ಹೋಗ್ಬಿಟ್ಟಿದ್ದಾರೆ, ನನ್ನ ಕೈಯಲ್ಲಿ ಅಷ್ಟು ಸ್ಪೀಡಾಗಿ ನಡೆಯೋಕ್ಕಾಗಿಲ್ಲ. ಈಗ ರೆಸ್ಟ್ ತೊಗೊಂಡಿದ್ದೆ, ಸ್ವಲ್ಪ ಹೊತ್ತು ಹಾಕಿಲ್ಲ, ನನ್ನ ಕೈಲಿ ಮಲಗಿಬಿಟ್ಟಿದ್ದೆ. ಈಗ ಸಾವರಿ ವಾಟರ್ ಫಾಲ್ಸ್ ಕಡೆಗೆ ಹೋಗ್ತಾಯಿದ್ದೀವಿ. ಅವ್ರು ಹೋಗಿದ್ದಾರೆ ಆಲ್ರೆಡಿ ಫಾಲ್ಸ್ ಹತ್ರ, ಲೈಕ್ ಅಲ್ಲಿ ಪಾರ್ಕಿಂಗ್ ಹತ್ರ ಇದ್ದೀನಿ ಅಂತ ಹೇಳಿದರು, ಹೋಗಿರ್ತಾರೆ. ಸೊ ನಾನು ಇವಾಗ ನನ್ನ ಪಯಣ ಮುಂದುವರಿಸುತ್ತಿದ್ದೇನೆ. ಇಲ್ಲಿ ನೋಡಿ ಒಂಥರ ಪಾಂಡ್ ಥರ ಮಾಡೋರೆ, ಮೋಸ್ಟ್ಲಿ ಅನಿಮಲ್ಸ್ ನೀರು ಕುಡಿಯೋಕ್ಕ. ಇದು ಮಾಡಿರೋದಾ ಇಲ್ಲ ಹಂಗೆ ಇರೋದಾ ಗೊತ್ತಿಲ್ಲ, ಮಾಡಿರೋದು ಅನಿಸುತ್ತೆ. ಹಾಂ, ವಾಟರ್ ಪೈಪ್ ಹಾಕೋರಲ್ಲ, ಮೋಸ್ಟ್ಲಿ ಅನಿಮಲ್ಸ್ಗೆ ಸ್ನಾನ ಏನೋ ಗೊತ್ತಿಲ್ಲ. ನೋಡಿ ಅಲ್ಲಿ ವಾಟರ್ ಫಾಲ್ಸ್ ಥರ ಕಾಣಿಸ್ತಿದೆಯಾ ನಿಮಗೆ? ಲೈಕ್ ವಾಟರ್ ಫಾಲ್ಸ್ ಅಲ್ಲ, ಸ್ಟ್ರೀಮ್ ಅನ್ಬೋದು. ಸೊ ಈ ಸ್ಟ್ರೀಮಿಂದ ಅದಕ್ಕೆ ಹೋಗ್ತಾ ಇದೆ ನೀರು. ಚೆನ್ನಾಗಿದೆ. ಜುವೆಲ್ಸ್ ಆಫ್ ನೇತ್ರಾವಲಿ ವೈಲ್ಡ್ ಲೈಫ್, ಕಿಂಗ್ ಕೋಬ್ರಾ ಎಲ್ಲ ಇದೆಯಂತ ಇಲ್ಲಿ, ಕರಡಿ ಎಲ್ಲ. ಇವಾಗ ಏನು ಮಾಡೋದು, ಒಬ್ಬನೇ ಹೋಗ್ತಾ ಇದ್ದೀನಿ, ಕರಡಿ ಬಂದುಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಸಾರ್ ಬಿಟ್ಬಿಡಿ ಸಾರ್ ಅನ್ಬೇಕಷ್ಟೆ. ಸಾರ್ ತಪ್ಪಾಯ್ತು ಸಾರ್, ನಿಮ್ಮ ಜಾಗಕ್ಕೆ ಬರಲ್ಲ ಸಾರ್, ಬಿಟ್ಬಿಡಿ ಸಾರ್ ಅನ್ಬೇಕು. ಚೆನ್ನಾಗಿದೆ. ಮಿನಾಪಿ ವಾಟರ್ ಫಾಲ್ಸ್ ಅಂತೂ ಸಕ್ಕತ್ತಾಗಿತ್ತು. ದಯವಿಟ್ಟು ಯಾರಾದರೂ ನೆಕ್ಸ್ಟ್ ಟೈಮ್ ಬಂದರೆ ಖಂಡಿತ ಹೋಗ್ಬೇಕು ನೀವು ಮಿನಾಪಿ ವಾಟರ್ ಫಾಲ್ಸ್ಗೆ. ಚಿಕ್ಕ 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 ಸ್ಟ್ರೀಮ್ಸು ಎಷ್ಟು ಚೆನ್ನಾಗಿದೆ. ಏನೋ ಒಂಥರ ಇದು ಲೈಕ್ ಏನೋ ಒಂಥರ ಎಲ್ಲೋ ಹೋಗೋ ಥರ ಅನ್ನಿಸ್ತಿದೆ. ಲೈಕ್ ಈ ಚಾರ್ಮಡಿ ಘಾಟ್, ಚಾರ್ಮಡಿ ಘಾಟ್ ಅಲ್ಲ, ಬಿಸ್ಲೆ ಘಾಟ್ ಒಂದು ಸ್ವಲ್ಪ ಸಿಮಿಲರ್ ಇದೆ. ಅಂದರೆ ಖಾಲಿ ರೋಡ್ ಇರುತ್ತೆ, ಚಿಕ್ಕ ರೋಡು. ಸೊ ಸಿಮಿಲರ್ ಟು ಬಿಸ್ಲೆ ಘಾಟ್, ಬಟ್ ದಿಸ್ ಈಸ್ ವೆರಿ ಥಿಕ್ ಫಾರೆಸ್ಟ್. ಫಾರೆಸ್ಟ್ ಅಂತೂ ತುಂಬ ತಿಕ್ಕಿದೆ ಇದು ನೋಡಿ ನಿಮಗೆ. ವಾವ್ ವಾವ್, ವಾಟರ್ ಫಾಲ್ಸ್ ಸಾಧಾಯ್ತಲ್ಲ. ನೀರಿನ ಫೋರ್ಸ್ ಜಾಸ್ತಿ ಇದೆ. ಓಕೆ, ಟೈಮ್ ಬೇರೆ ಆಯಿತು, ಹೊರಡಬೇಕು. 3:45 ಆಗಿದೆ. ಇಲ್ಲೊಂದು 4:45, 5:45 ಅಂದ್ಕೊಳ್ಳಿ, 2 hours ಅಂದ್ಕೊಳ್ಳಿ. 5:45 ಅಂದರೆ 6:45, ಒಂದು 7ಗೆ ತೊಗೊಂಬಂದಿದ್ದಾರೆ. ನೋಡೋಣ, ಬೇಗ ಹೊಡೆದ್ಬಿಡ್ತೇವೆ ರಿಟರ್ನು.
ಮತ್ತೆ ನಿಮ್ಗೆ ಇಲ್ಲೊಂದು ಫಾಲ್ಸ್ ಥರ ಬಂದಿದೆ. ಓಕೆ, ಇಲ್ಲಿ ಕೆಳಗೆ ಇಳ್ಕೊಂಡು ಹೋಗ್ತಿದೆ ನೋಡಿ ನೀರು ನೋಡಿ. ವಾವ್, ನೆಕ್ಸ್ಟ್ ಲೆವೆಲ್ ಆಗಿದೆಯಲ್ಲ. ಮೌಂಟೇನ್ಸ್, ಹಿಲ್ ರೇಂಜಸ್, ಪಾ ನೋಡಿ ಸಕಲಾಗಿದೆ. ಯಾವುದೋ ಗಾಡಿ ಬರ್ತಾ ಇದೆ. ಕೇಕ್ 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 ಅಂತ ಅವ್ರು ನೋಡ್ದ. ಆ ಬಿಸ್ಲೆ ಘಾಟ್ ಅಂತ ಹೇಳಿದ್ನಲ್ಲ, ಆ ಬಿಸ್ಲೆ ಘಾಟ್ ಲೈಕ್ ಇನ್ನು ಸ್ವಲ್ಪ ಘಾಟ್ ಸೆಕ್ಷನ್ ಜಾಸ್ತಿ ಇದೆ, ಟಫ್ ಇದೆ. ಇದು ಅಷ್ಟೊಂದು ಟಫ್ ಏನಿಲ್ಲ, ಘಾಟ್ ಸೆಕ್ಷನ್ ಆರಾಮಾಗಿದೆ. ಬಟ್ ಏನು ಅಂದರೆ ತುಂಬ ದಟ್ಟ ಕಾಡು. ಬಿಸ್ಲೆ ಘಾಟ್ ಕೂಡ ದಟ್ಟ ಕಾಡೆ, ಬಟ್ ಇದು ಇನ್ನು ಸ್ವಲ್ಪ ನನಗೆ ನನ್ನ ಒಪಿನಿಯನ್ ಅಂದರೆ ಇದು ಇನ್ನು ಸ್ವಲ್ಪ ಥಿಕ್ ಫಾರೆಸ್ಟ್ ಅಂತ ನನಗನ್ಸುತ್ತೆ. ಇಲ್ಲಿ ನಿಮಗೆ ನೆಟ್ವರ್ಕ್ ಎಲ್ಲಿಂದ ಗೊತ್ತಾ? ನಮಗೆ ನೆಟ್ವರ್ಕು ಆಲ್ಮೋಸ್ಟ್ ಒಂದು 25 ಕಿಲೋಮೀಟರ್ಸಿಂದ ನೆಟ್ವರ್ಕ್ ಇಲ್ಲ. ಇಲ್ಲಿ BSNL ನೆಟ್ವರ್ಕ್ ಸಿಗುತ್ತಂತೆ. BSNL ಬಿಟ್ಟರೆ ಬೇರೆ ನೆಟ್ವರ್ಕ್ ಸಿಗ್ತಿಲ್ಲ. ನಮ್ಮ ಹತ್ರ BSNL ಸಿಮ್ ಇಲ್ಲ. ಯಾರು ತೊಗೊತಾರೆ BSNL ಸಿಮ್ಮು? ಇವಾಗ ಗೌರ್ಮೆಂಟ್ ಅವ್ರು ಏನು ಮಾಡಬೇಕು ಗೊತ್ತಾ? ಲೈಕ್ BSNL ಸಿಮ್ನ ಪ್ರಮೋಟ್ ಮಾಡಬೇಕು. ಅವ್ರು ಅದನ್ನು ಪ್ರಮೋಟೇ ಮಾಡ್ತಿಲ್ಲ. ತಗೊಂಡ್ಲಿ ಬಿಟ್ಟರೆ ಬಿಡಲಿ ಅಂತ ಬಿಟ್ಬಿಟ್ಟಿದ್ದಾರೆ. ಅದಕ್ಕೂ ಸ್ವಲ್ಪ ಇವಾಗ ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ಯಾವ ಥರ ಫೀಚರ್ಸ್ ಕೊಡ್ತಿದ್ದಾನೋ, ಸೊ ಅದೇ ಥರ ಸ್ವಲ್ಪ ಗೌರ್ಮೆಂಟ್ ಅವ್ರು ಫೀಚರ್ಸ್ ಕೊಟ್ಟು ಟವರ್ಸ್ ಎಲ್ಲ ಲೈಕ್ ಸಿಟಿ ಟವರ್ಸ್ ಎಲ್ಲ ಇನ್ಕ್ರೀಸ್ ಮಾಡಿ ಚೆನ್ನಾಗಿ ಮಾಡಿದ್ರೆ ಡೆಫಿನೆಟ್ಲಿ ತೊಗೊತಾರೆ. ಯಾಕೆ ತೊಗೊಳಲ್ಲ? ಸೊ ಗೌರ್ಮೆಂಟ್ ಅದು ಮಾಡಬೇಕು ನೋಡಿ. ಈ ಕಡೆ ಎಲ್ಲ ಇವಾಗ ಬೇರೆ ಆಪ್ಷನ್ ಇಲ್ಲ. ಜಿಯೋ ಏರ್ಟೆಲ್ ಯಾರು ತೊಗೊಳೋದಿಲ್ಲ. ಏರ್ಟೆಲ್ ಇದು BSNL ತೊಗೊತಾರೆ. ಅದೇ ಥರ ನೀನು ಬೆಂಗಳೂರು ಸೈಡು, ಆ ಸೈಡು ನೀವು ಒಳ್ಳೆ ಫೀಚರ್ಸ್ ಕೊಟ್ಟು ಹೈ ನೆಟ್ವರ್ಕ್ ಸ್ಪೀಡ್ ಆಗಿರ್ಬೋದು ಎಲ್ಲ ಕೊಟ್ಟರೆ ಡೆಫಿನೆಟ್ಲಿ ಪೀಪಲ್ ವಿಲ್ ಚೂಸ್ BSNL. ಆ್ಯಂಡ್ ಇವಾಗ ನೋಡಿ, ನಾರ್ಮಲ್ ಆಗಿ ನೀವು ಏರ್ಟೆಲ್ ಸಮ ಬಂದ್ರೂ, ಇಫ್ ಯು ಆರ್ ಗಿವಿಂಗ್ ದ ಫೀಚರ್ಸ್ ವಿಚ್ ಇಸ್ ಈಕ್ವಲೆಂಟ್ ಟು ಏರ್ಟೆಲ್, ದೆನ್ ಆಲ್ಸೋ ಪೀಪಲ್ ವಿಲ್ ಚೂಸ್ BSNL ಓನ್ಲಿ ಬಿಕಾಸ್ ಇಟ್ ಈಸ್ ಅ ಗೌರ್ಮೆಂಟ್, ರೈಟ್ ಅಲ್ವಾ? ಸೊ ಆ ಥರ ಪ್ರೈವೇಟ್ಗಿಂತ ಜನ ಗೌರ್ಮೆಂಟ್ಗೆ ಹೋಗ್ತಾರೆ. ಬಟ್ ದ ಮೇನ್ ಥಿಂಗ್ ವೈ ಪೀಪಲ್ ಡೋಂಟ್ ಗೋ ವಿತ್ ದಿ ಗೌರ್ಮೆಂಟ್ ಥಿಂಗ್ಸ್ ಇಸ್ ಗೌರ್ಮೆಂಟ್ ಸರ್ವಿಸ್ ಚೆನ್ನಾಗಿರಲ್ಲ. ಅವ್ರು ಕೊಡೋ ಸರ್ವಿಸ್ ಆಗಿರ್ಬೋದು. ಪ್ರೈವೇಟಲ್ಲಿ ಸರ್ವಿಸ್ ಚೆನ್ನಾಗಿರುತ್ತೆ, ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ, ಕಸ್ಟಮರ್ ರಿಟೆನ್ಷನ್ಸ್ ಮಾಡ್ತಾರೆ ಅವರು. ಗೌರ್ಮೆಂಟ್ ಏನಿಲ್ಲ, ನಿಮ್ಮ ತೊಗೊಂಡ್ರೆ ತೊಗೊಳ್ಳಿ, ಬಿಟ್ಟರೆ ಬಿಡ್ರಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ BSNL ಇಟ್ಟಿದ್ದಾರೆ, ಆ ಥರ. ಬಟ್ ಏರ್ಟೆಲ್ ಅವ್ರು ಆ ಥರ ಅಲ್ಲ. ನಿಮಗೆ ಕಸ್ಟಮರ್ ಸಪೋರ್ಟ್ ಇರ್ತದೆ, ಲೈಕ್ ಕಸ್ಟಮರ್ ರಿಟೆನ್ಷನ್ ಇರ್ತದೆ. ಇವಾಗ ನಾನು ರೀಸೆಂಟಾಗಿ ಏರ್ಟೆಲಿಂದ ಜಿಯೋ ಪೋರ್ಟ್ ಮಾಡಿಸ್ಕೊಂಡೆ. ಏರ್ಟೆಲಿಂದ ಜಿಯೋ ಪೋರ್ಟ್ ಮಾಡ್ಸೋಕೆ ನಾನು ಅಪ್ಲಿಕೇಶನ್ ಲೈಕ್ ಅದು ಇದು ಹಾಕಿದ್ನೋ ಇಲ್ವೋ, ಲೈಕ್ ಇಫ್ ಐ ಟ್ರೈಡ್ ಇಟ್, ಓಕೆ, ನಾನು ಟ್ರೈ ಮಾಡಿ ಒಂದು ಮೆಸೇಜ್ ಕಳಿಸಿದೆ, ಪೋರ್ಟ್ ಟು ಜಿಯೋ ಅಂತ ಮೆಸೇಜ್ ಕಳಿಸಿದೆ. ಇಮಿಡಿಯೇಟ್ ವಿತಿನ್ ಅರೌಂಡ್ 5-10 ಮಿನಿಟ್ಸ್ ನನಗೆ ಕಾಲ್ ಬಂತು, ಸರ್ ಏನಾದರೂ ಇಶ್ಯೂಸ್ ಇದೆಯಾ, ವಿಲ್ ಸಾರ್ಟ್ ಇಟ್ ಔಟ್, ವೈ ಆರ್ ಯು ಪೋರ್ಟಿಂಗ್ ಟು ಏರ್ಟೆಲ್ ಲೈಕ್ ಜಿಯೋ ಅಂತ ನನಗೆ ಫೋನ್ ಮಾಡಿದರು. ಸೊ ಆ ಥರ ಕಸ್ಟಮರ್ ರಿಟೆನ್ಷನ್ ಮಾಡ್ತಾರೆ ಅವರು. ಕಸ್ಟಮರ್ ರಿಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ನಮ್ಮ BSNL ಅವರು ಕಸ್ಟಮರ್ ರಿಟೆನ್ಷನ್ ಆಗಿರ್ಬೋದು ಅವೆಲ್ಲ ಏನಿಲ್ಲ. ತಗೊಂಡ್ರೆ ತಗೋ, ಬಿಟ್ಟರೆ ಬಿಡು. ಸಾವರಿ ವಾಟರ್ ಫಾಲ್ಸ್ ಹತ್ರ ಜನ ಜಾಸ್ತಿ ಇದ್ದಾರೆ. इधर से कितना दूर है? 1 किलोमीटर है, वहाँ पास करो। हाँ ठीक है, उधर ಸೊ ಜಸ್ಟ್ ಒಂದು ಫೋನಲ್ಲಿ ಒಂದು ಕ್ಲಿಪ್ ರೆಕಾರ್ಡ್ ಮಾಡ್ಕೊಂಡಿದ್ದೆ ಸಾವರಿ ವಾಟರ್ ಫಾಲ್ಸು. ನೋಡಿ, ಇದೇ ಸಾವರಿ ವಾಟರ್ ಫಾಲ್ಸ್. 1 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್ ಹತ್ತಿತ್ತು. ಬಟ್ 1 ಕಿಲೋಮೀಟರ್ ನಡೀತಾ ಇದ್ದೀನಿ, ಅದು 1 ಕಿಲೋಮೀಟರ್ ಥರ ಅನ್ನಿಸ್ತಾನೇ ಇಲ್ಲ, ನಡೀತಾ ಇದೆ, ಬರ್ತಾನೇ ಇತ್ತು. ಸೊ ವಾಟರ್ ಫೋರ್ಸ್ ಇದು ಕೂಡ ಜಾಸ್ತಿ ಇದೆ. ಆ್ಯಂಡ್ ರೋಪ್ಸ್ ಕಟ್ಬಿಟ್ಟಿದ್ದಾರೆ, ಸೊ ಯಾರು ಇಳಿಬಾರ್ದು ಅಂತ. ಸೊ ಕ್ಲಾರಿಟಿ ಸ್ವಲ್ಪ ನಿಮ್ಗೆ ಇಷ್ಟ ಆಗ್ತಿದೆ ಅವ್ರದ್ದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿದೆ ಸಾವರಿ ವಾಟರ್ ಫಾಲ್ಸ್.
ಹಾಯ್ ಫ್ರೆಂಡ್ಸ್, ಈಗ ತಾನೇ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. 11:30ಗೆ ಟ್ರೈನ್ ಇದೆ. ಸೊ ಈಗ ಟೈಮು 10:30. ಸೊ ಫುಲ್ಲು ಟಯರ್ಡ್ ಆಗೋಗಿದೆ. ಅಲ್ಲಿ ವಾಟರ್ ಫಾಲ್ಸ್ ನೋಡಿಕೊಂಡು ರಿಟರ್ನ್ ಬರ್ತಾ ಫುಲ್ ಮಳೆ. ಹೆಂಗೆ ಗಾಳಿ ಮಳೆ ಹೊಡಿತು ಅಂದರೆ ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ, ಅಷ್ಟು ಗಾಳಿ ಮಳೆ. ಗಾಡಿ ಬೇರೆ ಕೊಡಬೇಕಿತ್ತು, ಮೆಲ್ಲಿಗೆ ಓಡ್ಸೋಕ್ಕೂ ಆಗಲ್ಲ. ಸೊ ಅದರಿಂದ ಹಿಂಗೆ ಮಾಡಿ ಹೊಡ್ಕೊಂಬಂದ್ವಿ. ಫುಲ್ಲು ಟಯರ್ಡ್ ಆಗೋಗಿದೆ ಬಾಡಿ. ಸೊ ವ್ಲಾಗ್ಸ್ ಫುಲ್ ಮಾಡಿದ್ದೀನಿ. ಹಿಂದೆ ಎಪಿಸೋಡ್ಸು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಗೋವಾಗೆ ಬರೋರು ಪ್ಲ್ಯಾನ್ ಮಾಡ್ಕೊಳ್ರಿ, ತುಂಬ ಮಳೆ ಇದೆ. ಸೊ ದೂದ್ ಸಾಗರು ಅಷ್ಟೇ ಆ್ಯಸ್ ಆಫ್ ನೌ ಬ್ಯಾನ್ ಆಗಿದೆ. ಸೊ ನೀವು ಬರ್ತೀನಿ ಅಂದರೂ ಯಾರು ಜನಾದರೂ ಕೇಳಿಕೊಂಡು ತಿಳ್ಕೊಂಡು ಬನ್ನಿ. ಆ್ಯಂಡ್ ಇನ್ನು ನಿಮಗೆ ಐಟರ್ನರಿ ಹೇಳ್ಬೇಕಂದ್ರೆ ಫಸ್ಟು ಸೌತ್ ಗೋವಾ ಬಗ್ಗೆ ಹೇಳ್ಬೇಕಂದ್ರೆ, ನಾನು ನಾರ್ತ್ ಗೋವಾ ಹೇಳೋಕ್ಕೋಗಲ್ಲ, ಸೌತ್ ಗೋವಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಡೇ ಬನ್ನಿ, ಕೊಲ್ವಾದಲ್ಲಿ ಸ್ಟೇ ಮಾಡಿ. ಕೊಲ್ವಾಯಿಂದ ಗಾಡಿ ರೆಂಟಲ್ ತೊಗೊಂಡು, ಇಲ್ಲ ನಿಮ್ಮ ಓನ್ ವೆಹಿಕಲ್ ಬಂದರೆ ಕೊಲ್ವಾಯಿಂದ ನೀವು ಕಬೋದಿರಾಮ ಬೀಚು, ಕೋಲಾ ಬೀಚು, ಪಾಲೋಲೆಂ ಬೀಚು, ಕಾನ್ಕೋನ ಇವನ್ನೆಲ್ಲ ನೋಡಿ ಫಸ್ಟ್ ಡೇ. ಓಕೆನಾ? ಕಬೋದಿರಾಮ, ಕೋಲಾ ಬೀಚ್, ಕೊಲ್ವಾ ಬೀಚ್, ಕಾನ್ಕೋನ ಆ್ಯಂಡ್ ಪಾಲೋಲೆಂ, ದೀಸ್ ಆರ್ ದಿ ಮೇನ್ ಬೀಚಸ್. ಫಸ್ಟ್ ಡೇ ನೀವು ವಿಸಿಟ್ ಮಾಡಿ. ಸೆಕೆಂಡ್ ಡೇ ನೇತ್ರಾವಲಿ ವಾಟರ್ ಫಾಲ್ಸ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ದೋಸ್ ಆರ್ ವೆರಿ ವೆರಿ ನೈಸ್. ಸೊ ಆ 2 ಫಾಲ್ಸು ಕವರ್ ಮಾಡ್ಕೊಳ್ಳಿ. ವೆರಿ ನಿಯರ್ ಬೈ ಫಾಲ್ಸ್, ನಿಮ್ಗೆ ಆಲ್ಮೋಸ್ಟ್ 1 ಫಾಲ್ಸಿಂದ ಒಂದು 3 ಕಿಲೋಮೀಟರ್ಸ್ ಇದೆ ಅಷ್ಟೇ. ದೋಸ್ ಬೋತ್ ಆರ್ ಬ್ಯೂಟಿಫುಲ್ ವಾಟರ್ ಫಾಲ್ಸ್. ನಿಮ್ಗೆ ಅದಕ್ಕೊಂದು ದಿನ ಬೇಕು. ಸೊ ಟ್ರೆಕ್ಕಿಂಗ್ ಮಾಡಿ ನೀವು ಅಲ್ಲಿಂದ ರಿಟರ್ನ್ ಕೊಲ್ವಾ ಬರೋಕ್ಕೆ ಒಂದು ದಿನ ಬೇಕು. ಸೊ ಅಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಫ್ ಟೈಮ್ ಪರ್ಮಿಟ್ಸ್ ದೆನ್ ಸಿಟಿಗಾಂವ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತಿದೆ, ಅದು ಕೂಡ ಚೆನ್ನಾಗಿದೆ. ವೈಲ್ಡ್ ಲೈಫ್ ಸ್ಯಾಂಚುರಿ ಅಲ್ಲಿ ನೀವು ಸಫಾರಿ ಕೂಡ ಮಾಡ್ಬೋದು. ಸೊ ಅಲ್ಲೊಂದು ದಿವಸ ಸ್ಪೆಂಡ್ ಮಾಡಿಬಿಟ್ಟು ಯು ಕ್ಯಾನ್ ಹೆಡ್ ಬ್ಯಾಕ್ ಟುವರ್ಡ್ಸ್ ನಾರ್ತ್ ಗೋವಾ. ವಿಸಿಟ್ ಬಾಗಾ ಬೀಚ್, ಕಾಲಂಗೂಟ್, ಮತ್ತು ಯಾವುದು ಬಾಗಾ, ಕಾಲಂಗೂಟ್ ಇಸ್ ದ ಮೇನ್ ಬೀಚಸ್. ಇಲ್ಲ ಪಣಜಿಮ್ಗೆ ಬನ್ನಿ. ಪಣಜಿಮಲ್ಲಿ ನೀವು ಕ್ರೂಸ್ ಏನಾದರೂ ಲೈಕ್ ಏನಾದರೂ ಕೆಸಿನೋಗೆ ಹೋಗ್ತೀನಿ ಅಂದರೆ ಕೆಸಿನೋದಲ್ಲಿ ಒಂದು ದಿವಸ ಸ್ಪೆಂಡ್ ಮಾಡಿ. ಆ್ಯಂಡ್ ಫೌಂಟೇನಾಸ್ ಇದೆ. ಸೊ ಇಫ್ ಯು ಆರ್ ಲೈಕ್ ಫೋಟೋ ಫ್ರೀಕ್ಸ್ then go to Fountainaz. Fountainaz is a beautiful place where you can take photos. So all photos takondu you can enjoy your Goa journey. So this is the itinerary which I suggest you people. It's you up to decide. ಸ್ವಲ್ಪ ರಿಸರ್ಚ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಿ, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಲೈಕ್ ನನಗೇನು ಗೊತ್ತಿದೆಯೋ ಅದು ನಾನು ಡೆಫಿನೆಟ್ಲಿ ಹೇಳ್ತೀನಿ. ಒಂದು ವೇಳೆ ನನಗೆ ಗೊತ್ತಿಲ್ಲ ಅಂದರೂ ಇಫ್ ಐ ಹ್ಯಾವ್ ಎನಿ ಕಾಂಟ್ಯಾಕ್ಟ್ಸ್, ಓಕೆ, ಐ ಹ್ಯಾವ್ ಸಮ್ ಕಾಂಟ್ಯಾಕ್ಟ್ಸ್ ಇನ್ ಗೋವಾ, ನಾನು ನಿಮಗೆ ತಿಳ್ಕೊಂಡು ಕೂಡ ನಿಮ್ಗೆ ಹೇಳ್ತೀನಿ. ಸೊ ದಿಸ್ ಇಸ್ ದಿ ಗೋವಾ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ವ್ಲಾಗ್ ನಾನು ಫುಡ್ ವ್ಲಾಗ್ ಮಾಡೋಣ ಅನ್ಕೊತಾ ಇದ್ದೀನಿ. ಒಳ್ಳೊಳ್ಳೆ ಫುಡ್ ಪ್ಲೇಸಸ್ ತೋರಿಸ್ತೀನಿ ಬ್ಯಾಂಗ್ಳೂರಲ್ಲಿ. ಸ್ಟೇ ಟ್ಯೂನ್ಡ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕರ್ನಾಟಕ ವ್ಲಾಗ್ಸ್.